ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಹೇಗೆ ಆಚರಿಸಿದ್ವಿ ಅಂತ ನೋಡೋಣ. ಮೊನ್ನೆ ಗಣೇಶ ಚತುರ್ಥಿ ಇತ್ತು. ಒಂದು ವಿಡಿಯೋ ಆಲ್ರೆಡಿ ನಂದು ನಾದಿನಿ ಹಾಕಿದ್ದಾರೆ. ಇದು ನಮ್ಮ ಮನೆಯದು, ಅಂದರೆ ಅವರು ನಾದಿನಿ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ, ಅವರು ತವ್ರ ಮನೆಗೆ ಬಂದಿದ್ದಾರೆ. ಸೊ ಇಬ್ಬರು ಸೇರ್ಕೊಂಡು ಮಾಡಿರೋ ಅಂಥ ವಿಡಿಯೋ ಇದು. ಈಗ ನೋಡಿ, ತುಳಸಿ ಕಟ್ಟೆ ಎಲ್ಲ ಚೆನ್ನಾಗಿ ತೊಳಿತಿದ್ದಾರೆ. ಗಣೇಶ ಚತುರ್ಥಿ ಅಂದರೆ ಮನೆಯಲ್ಲಿ ನೆಂಟರೆಲ್ಲರೂ ಬರ್ತಾರೆ. ನೆಂಟರು ಅಂದರೆ ಹಸ್ಬೆಂಡದು ಫ್ಯಾಮಿಲಿ ಎಲ್ಲ ಇರ್ತಾರೆ. ಎಲ್ಲರೂ ಪೂರ್ವಜರಿಂದ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ, ತುಂಬ ವರ್ಷದಿಂದ ಆಚರಿಸ್ಕೊಂಡು ಬಂದಿರುವಂಥದ್ದು. ನಮ್ಮ ಮನೆಯಲ್ಲಿ ಗಣಪತಿ ಕೂರಿಸಿ, ಅದಕ್ಕೆ ಕೂರಿಸೋದಂದರೆ ನಮ್ಮ ಮನೆಯಲ್ಲೇ ಇರೋವಂಥ ಗಣಪತಿ, ಅದನ್ನು ಕೂರಿಸಿ ಅದಕ್ಕೆ ಸಿಹಿ ತಿಂಡಿಗಳನ್ನೆಲ್ಲ ಬಡಿಸಿ, ಏನೆಲ್ಲ ನಾವು ಮೊದಲಿಂದ ಏನೆಲ್ಲ ಮಾಡ್ಕೊಂಡು ಬರ್ತಾರೆ ಅದೆಲ್ಲ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ನೋಡುವ. ಸೊ ನಾನು ಕ್ಲಿಯರಾಗಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಯಾವ್ಯಾವ ಥರ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅಲ್ಲಿ ವಿಡಿಯೋ ಮಾಡ್ತಾ ಅದ್ರ ಹತ್ರನೇ ಇರಲಿಕ್ಕೆ ನಮಗೆ ಟೈಮ್ ಇರಲಿಲ್ಲ. ಒಳಗಡೆಯಿಂದ ಅಡುಗೆನೂ ಆಗಬೇಕಾಗಿತ್ತು ಊಟಕ್ಕೆ. ಸೊ ಮಿಡಲಿಂದ ಹಾಕಿದ್ದೇನೆ. ನೋಡಿ, ತೆಂಗಿನಕಾಯಿ ಕಟ್ ಮಾಡ್ತಿದ್ದಾರೆ ಅಣ್ಣ. ನಾನು ವಿಡಿಯೋ ಮಾಡ್ತೇನೆ ಅಂತ ಗೊತ್ತಿದ್ದು ಬೇಕು ಅಂತಲೇ ಅದನ್ನು ತೆಗಿತಾನೇ ಇಲ್ಲ, ಬೇಕು ಅಂತಲೇ ಲೇಟ್ ಮಾಡ್ತಿದ್ದಾರೆ. ಸೊ ಈಗ ನೋಡಿ, ಗಣಪತಿ ಕೂರಿಸೋ ಜಾಗದಲ್ಲಿ 4 ಕಂಬ ಹಾಕ್ತಿದ್ದಾರೆ ಸುತ್ತ. ಇದು ಎಲ್ಲ ರೀತಿ ಮೊದಲಿಂದ ಮಾಡ್ಕೊಂಡು ಬಂದಿರುವಂತಹ ರೀತಿ ಇದು. ಪಾಪು ನೋಡಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಅದಕ್ಕೆ ಮಣ್ಣು ಹಾಕಿ ಕೋಲ್ ತಂದು ಅದಕ್ಕೆ ಕಲ್ಲು ಎಲ್ಲ ಜಜ್ಜಿ ಎಲ್ಲ ಹಾಕ್ತಿದ್ದಾರೆ. ನೋಡಿ, ಅದು ಗಟ್ಟಿ ನಿಲ್ಲಬೇಕು ಅಂತ ನೋಡಿ ಕಲ್ಲಲ್ಲಿ ಜಜ್ತಿದ್ದಾರೆ. ಅದು ಜಜ್ಜೋದು ಯಾಕೆ ಅಂದರೆ ಕಂಬ ಕೋಲು ಗಟ್ಟಿಯಾಗಿ ನಿಲ್ಲಬೇಕು ಅಂತ. ಇಲ್ಲಿ ನೋಡಿ, ತೋರಣಕ್ಕೆ ರೆಡಿ ಮಾಡ್ತಿದ್ದಾರೆ. ಯಾವುದೇ ಹಬ್ಬ ಇರಲಿ, ಯಾವುದೇ ಪೂಜೆ ಇರಲಿ, ಏನೇ ಇರಲಿ, ಮಾವಿನ ಎಲೆದು ತೋರಣ ಕಟ್ಟಲೇಬೇಕು. ಎಲ್ಲದಕ್ಕೆ ಕೂಡ ಕಟ್ತೇವೆ ನಾವು, ಅದೊಂದು ಸಂಪ್ರದಾಯ ನಮ್ಮದು. ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ತೋರಣಕ್ಕೆ. ಮಾವಿನ ಎಲೆ ಮತ್ತು ಹಲಸಿನ ಎಲೆ ಎರಡನ್ನು ಮಿಕ್ಸ್ ಮಾಡಿ ಕಟ್ತಾರೆ. ತೋರಣಕ್ಕೆ ನಾವು ಬಾಗಿಲಿಗೆ ಎಂತ ಕಟ್ತೇವೆ, ಅದಕ್ಕೆ ನಾವು ಹಲಸಿನ ಇದು ಕಟ್ಟೋದಿಲ್ಲ, ಮಾವಿನದ್ದು ಎಲೆ ಮಾತ್ರ ಕಟ್ತೇವೆ. ಇದಕ್ಕೆಲ್ಲ ನೋಡಿ ಅದೆಲ್ಲ ಮಾಡ್ಕೊಂಡು ಬಂದಿರೋದು ಮೊದಲಿಂದ. ಸೊ ಅದನ್ನು ಈಗ ಕೂಡ ಪಾಲಿಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ನೋಡಿ, ಇಲ್ಲ ಎಷ್ಟು ಜನ ಇದ್ದೇವೆ ನೋಡಿ, ತುಂಬ ಜನ ಇದೆ. ಇದೆಲ್ಲ ಮಕ್ಕಳು ಮತ್ತು ಎಲ್ಲರೂ ಸೇರ್ಕೊಂಡು ಮಾಡೋಂಥ ಕೆಲಸ. ಇನ್ನು ಅಡುಗೆಗೆ ತೆಂಗಿನಕಾಯಿ ರೆಡಿ ಮಾಡಿ ಇಟ್ಟಿದ್ದೇನೆ. ನಡುವೆ ಬಂದು ವಿಡಿಯೋ ಮಾಡ್ತಿದ್ದೆ ಅಷ್ಟೇ. ಈಗ ನೋಡಿ, ಪೂಜೆಗೆ ಏನೇನು ಬೇಕು ರೆಡಿ ಮಾಡಿಟ್ಟಿದ್ದಾರೆ. ಫ್ರೂಟ್ಸು, ಸ್ವೀಟ್ಸು, ಹೂವು, ಅನಂತರ ಕಬ್ಬು ಕಟ್ ಮಾಡಿ ಇಟ್ಟಿದ್ದಾರೆ. ಪೂಜೆಗೆ ಗಣಪನಿಗೆ ಫೇವ್ರೆಟ್ ಏನೆಲ್ಲ ಇದೆ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಕಬ್ಬು ನೋಡಿ ಕಟ್ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಗಣಪತಿ ಕೂರಿಸೋದಕ್ಕೆ ಚೇರೆಲ್ಲ ತೊಳಿತಿದ್ದಾರೆ. ಮರ ಇದು ಚೇರ್. ನಮ್ಮಲ್ಲಿ 2 ಚೇರ್ ಇದೆ, ಒಂದು ಹಳೇದು ಒಂದು ಹೊಸತ್ತು. ನೋಡಿ, ಇದು ಹೊಸತ್ತು, ಅದು ಹಳೇದು. ಅದನ್ನು ಕೂಡ ಚೆನ್ನಾಗಿ ತೊಳಿತಿದ್ದಾರೆ. ತೋರಣ ಎಲ್ಲ ಕಟ್ಟಿ ಹಾಕಿ ಎಲ್ಲ ಅಲ್ಲಿ ಬಿಸಾಕಿದ್ದಾರೆ. ಅವರೇ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ನೆಕ್ಸ್ಟ್ ನೋಡಿ, ಇಡೀ ಅಂಗಳದಲ್ಲಿ ಹಾಕಿಟ್ಟಿದ್ದಾರೆ. ಎಲ್ಲರೂ ಸೇರಿ ಮಾಡಿ ನೋಡಿ, ಇಷ್ಟು ಮಾಡಿ ಇಟ್ಟಿದ್ದಾರೆ. ನಂತರ ಒಳಗಡೆ ದೇವರು ನೋಡಿ, ಗಣಪತಿ ಇಲ್ಲಿ ಕೂರಿಸಿದ್ದಾರೆ. ಅದು ನಾವು ಯಾವಾಗಲೂ ಇಡುವಂಥ ಸ್ಥಳ, ಗಣಪತಿ ಅಲ್ಲೇ ಇರೋದು. ಪೂಜೆ ದಿನ ಮಾತ್ರ ಕೆಳಗಡೆ ತರ್ತೀವಿ, ಹೊರಗಡೆ. ಇದು ನೋಡಿ, ಗಣಪತಿ ಕೂರಿಸ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಇದು ನೋಡಿದ್ದು ಗಣಪತಿಗೆ ಪ್ರಸಾದ ತಿಂಡಿ ಅಂತ, ದೋಸೆ ಮತ್ತು ಇನ್ನೊಂದು ಏನೋ ಅದು ನಂಗೆ ಗೊತ್ತಿಲ್ಲ, ಏನೋ ಹೇಳ್ತಾರೆ ಅದಕ್ಕೆ. ಸೊ ಅದನ್ನು ಮಾತ್ರ ನಾವು ಹುಡುಗಿರು ಯಾರು ಮುಟ್ಬಾರ್ದು. ಅದು ಗಂಡಸರೇ ಸ್ನಾನ ಮಾಡಿ ಅವರೇ ಮಾಡುವಂಥದ್ದು. ಅದು ನಮ್ಮದು ಹಸ್ಬೆಂಡ್ ಮಾಡಿದ್ದು. ದೋಸೆ ಕೂಡ ಹಾಗೆ ಅಕ್ಕಿ ನೆನೆ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಅದರ ಕೆಲಸವನ್ನು ಅವರೇ ಮಾಡಿದ್ದು. ನಂತರ ಅದು ಹೇಗೆ ಮಾಡಿದ್ದಾರೆ ಅಂತ ತೋರಿಸಿದ್ದೇನೆ. ಈಗ ಇದು ಪೂಜೆ ಇದು ನೋಡುವ. ಅಷ್ಟನ್ನು ಹಾಕಿ ಪಂಚಕಜ್ಜಾಯ ಎಲ್ಲ ಹಾಕಿದ್ದಾರೆ. ನಂತರ ಎಳ್ಳು
ನಂತರ ಏನೇನೋ ಎಲ್ಲ ಹಾಕಿದ್ರು. ಆಮೇಲೆ ಫ್ರೂಟ್ಸ್ ಇಟ್ಟಿದ್ದಾರೆ ನೋಡಿ, ಅದೆಲ್ಲ ಅವ್ರು ಮೊದಲಿಂದ ಮಾಡ್ಕೊಂಡು ಬಂದಿರೋದು. ಸೊ ಅದನ್ನೆಲ್ಲವನ್ನು ಹಾಕ್ತಾರೆ, ಈಗ ಕೂಡ ಹಾಕ್ತಾರೆ. ಆಮೇಲೆ ಹಲಸಿನ ಬೀಜ ಹಾಕಿದ್ರು, ಅದಕ್ಕೆ ಸುಟ್ಟು ಏನೋ ಮಾಡಿದರು, ಅದನ್ನು ಕೂಡ ಹಾಕಿದ್ದಾರೆ. ನೆಕ್ಸ್ಟ್ ನೋಡಿ ಚಕ್ಲಿ. ಆಮೇಲೆ ಕೆಲವೊಬ್ಬರೆಲ್ಲ ಮನೆಯಲ್ಲಿ ಮಾಡ್ಕೊಂಡೆಲ್ಲ ಮಾಡ್ತಾರೆ ಸ್ವೀಟ್ಸ್. ನಮ್ಮ ಮನೆಯಲ್ಲಿ ಅಂಥ ಸ್ವೀಟ್ಸ್ ಎಲ್ಲ ಮಾಡೋರು ಯಾರೂ ಇಲ್ಲ. ಸೊ ಅದು ಅಂಗಡಿಯಿಂದಲೇ ಎಲ್ಲ ತಂದಿರೋದು. ನಂತರ ಫ್ರೂಟ್ಸು ಯಾರು ಒಬ್ಬರು ಇಬ್ಬರು ಅಂತ ತಂದಿರೋದಲ್ಲ, ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಎಲ್ಲರೂ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಇದು ಇಷ್ಟ ಆಗಿದೆ ಅಷ್ಟೇ, ಎಲ್ರದ್ದು ಸೇರಿ. ಇದು ನೋಡಿ ಗಣಪತಿ ನಾವು ಅಕ್ಕಿ ಹಾಕಿ ಆ ಥರ ಅದೊಂದು ಕ್ರಮ. ತೆಂಗಿನಕಾಯಿ ಇಟ್ಟು ಹಾಗೆ ಕೂಡ ಇಡ್ತಾರೆ ಗಣಪತಿ. ನಮ್ಮ ಮನೆಯಲ್ಲಿ ಮೂರ್ತಿ ಸಣ್ಣದು ಇರೋದ್ರಿಂದ ಅದನ್ನು ಕೂರಿಸಿದ್ದಾರೆ ಅಲ್ಲಿ. ಈಗ ನೋಡಿ ಒಂದು ಫಸ್ಟ್ ಇಷ್ಟನ್ನೆಲ್ಲ ಹಾಕಿ ದೇವರಿಗೆ ಧೂಪ ಇಟ್ಟು ಒಳಗಿಂದ ಜಾಗಂಟೆ ಜೊತೆಗೆ ದೇವರನ್ನು ತಗೊಂಡು ಬಂದರು ನೋಡಿ. ಮುಂದೆಯಿಂದ ಜಾಗಂಟೆ, ಹಿಂದೆಯಿಂದ ದೇವರು ಒಟ್ಟಿಗೆ ಬಂದು ನಂತರ ಚೇರಲ್ಲಿ ದೇವರನ್ನು ಕೂರಿಸ್ತಿದ್ದಾರೆ ನೋಡಿ. ಗಣಪತಿಯನ್ನು ಕೂರಿಸಿ ನಂತರ ಹೂವಿನ ಅಲಂಕಾರ ಮಾಡ್ತಾರೆ. ಈಗ ಗಣಪತಿ ಅಂದ್ರೇ ಭೋಜನ ಪ್ರಿಯ ಅಂತ ಹೇಳ್ತಾರೆ. ನಾವು ಎಷ್ಟು ಬಡಿಸ್ತೇವೆ, ಎಷ್ಟು ದೇವರಿಗೆ ಇಡ್ತೇವೆ, ಅಷ್ಟು ದೇವ್ರಿಗೆ ಖುಷಿ ಆಗ್ತಾರಂತೆ ಗಣಪತಿ ದೇವರು. ಈಗ ನೋಡಿ ಹೂವು ಹಾಕ್ತಿದ್ದಾರೆ. ದೇವರು ಯಾವ ರೂಪದಲ್ಲಿ ಬೇಕಾದರೂ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಯಾವುದೇ ಆಗಲಿ ನಾವು ಹಬ್ಬ ಮಾಡಿದ ದಿನ ಮನೆಯಲ್ಲಿ ಯಾರೇ ಬಂದರೂ ಅವರಿಗೆ ಒಂದು ತುತ್ತು ಅನ್ನ ಕೊಡಬೇಕು ಅಂತ ಹೇಳ್ತಾರೆ. ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ಮಾಡ್ತಿದ್ದಾರೆ. ನೆಕ್ಸ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿದ ಮೇಲೆ ನೋಡಿ ಎಲ್ಲ ಬೇಲಿಯಲ್ಲಿ ಆದಂಥ ಹೂಗಳನ್ನು ಕೂಡ ಹಾಕ್ತಿದ್ದಾರೆ. ನಂತರ ಗಣಪತಿಗೆ ನಾವು ಅರೆದು ಇಟ್ಟಂತಹ ಗಂಧವನ್ನು ಹಲಸಿನ ಎಲೆಗೆ ಹಾಕಿ, ಅದು ಕೂಡ ನಮ್ಮದೊಂದು ಸಂಪ್ರದಾಯ. ಯಾವುದೇ ದೇವರದ್ದು ನಾವು ಪೂಜೆ ಇರುವಾಗ ಗಂಧವನ್ನು ಅರೆದು ಅದಕ್ಕೆ ಹಾಕಿ, ಅದೇ ನಮಗೆ ಪ್ರಸಾದ ನೋಡಿ. ಈಗ ಅಷ್ಟೆಲ್ಲ ಆದ ನಂತರ ಪೂಜೆ ಆಯಿತು ಒಳ್ಳೆ ರೀತಿಯಿಂದ. ನೆಕ್ಸ್ಟ್ ನಾವು ಜಾಗಂಟೆ ಸಮೇತವಾಗಿ ದೇವರನ್ನು ಒಳಗೆ ತಂದು ಒಳಗೆ ಒಂದು ಆರತಿ ಮಾಡಿ ನೋಡಿ. ಇಲ್ಲಿ ಎಲ್ಲ ಎಂತ ಬಾಡಿಸಿದ್ದೇವೆ ಹೊರಗೆ ಅದನ್ನೆಲ್ಲವನ್ನು ತಗೊಂಡು ಬಂದಿದ್ದೇವೆ. ಹಾಗೆ ಗಣಪತಿ ಮೂರ್ತಿ ಅಲ್ಲದೆ ಇನ್ನೊಂದು ಬಾಳೆ ಎಲೆ ಹಾಕಿ ಅಕ್ಕಿ ಹಾಕಿದ್ವಲ್ಲ, ಅದನ್ನು ಕೂಡ ಒಳಗಡೆ ತಗೊಂಡು ಬಂದಿದ್ದೇವೆ. ಈಗ ನೋಡಿ ಶಾಸ್ತ್ರೋಕ್ತವಾಗಿ ತಂದು ಎಲ್ಲ ಮುಂದೆ ಇಟ್ಟಿದ್ದಾರೆ. ನಂತರ ಈಗ ಒಂದು ಪೂಜೆ ಆಯಿತು, ಆರತಿ ಆಯಿತು. ನೆಕ್ಸ್ಟ್ ಎಲ್ರಿಗೂ ಪ್ರಸಾದ ಹಂಚಬೇಕಲ್ವ ನೋಡಿ, ಇಟ್ಟದನ್ನೆಲ್ಲ ಅವರೇ ತೆಗಿತಿದ್ದಾರೆ. ಕಬ್ಬಿಂದ ಹಿಡಿದು ಸ್ವೀಟ್ಸ್, ಫ್ರೂಟ್ಸ್ ಎಲ್ಲವನ್ನು ಹಂಚುತ್ತಾರೆ. ಆಗಲೇ ನಾನು ತೋರಿಸಿದ್ದಲ್ವ ಪ್ರಸಾದ, ಅಷ್ಟು ಪ್ರಸಾದ ಒಬ್ಬೊಬ್ರಿಗೆ ಕೊಡ್ತಾರೆ. ಸೊ ಇವತ್ತಿನ ಪೂಜೆ ಮುಗೀತು. ಈಗ ನಾವು ಅಡುಗೆ ಏನೇನೆಲ್ಲ ಮಾಡಿದ್ದೇವೆ ನೋಡುವ. ಇದು ಸಾಂಬಾರಿಗೆ ಗ್ರೈಂಡಲ್ಲಿ ಹಾಕಿರುವಂಥದ್ದು. ಅಡುಗೆದು ವಿಡಿಯೋನ ಅಷ್ಟು ಕ್ಲಿಯರಾಗಿ ಮಾಡಲಿಕ್ಕೆ ಟೈಮು ಇರಲಿಲ್ಲ, ಸೊ ಮಾಡಲಿಲ್ಲ. ಇದೊಂದು ಸಾಂಬಾರು, ಸೌತೆಕಾಯಿ, ಬದನೆಕಾಯಿ, ಆಮೇಲೆ ನುಗ್ಗೆ, ಆಮೇಲೆ ಒಂದೆರಡು ಪೊಟ್ಯಾಟೊ ಹಾಕಿ ಕಟ್ ಮಾಡಿಟ್ಟು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೆ ಆಲ್ರೆಡಿ. ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿ ಸ್ವಲ್ಪ ಸೌಟು ಅಲ್ಲಾಡಿಸ್ಕೊಂಡು ನಂತರ ಅದಕ್ಕೆ ನೀರನ್ನು ಹಾಕಿ, ನಮಗೆ ನೀರು ಎಷ್ಟು ಬೇಕು ಅಂತ ಅಂದಾಜು ಇರುತ್ತಲ್ವ, ಸೊ ಅಷ್ಟನ್ನು ಹಾಕಿ ನಂತರ ತರಕಾರಿ ಬೆಂದಾಗ
ನುಗ್ಗೆಕಾಯಿ ಮಾತ್ರ ಮತ್ತೆ ಹಾಕಬೇಕು, ಫಸ್ಟೇ ಹಾಕಿದರೆ ಅದು ಫುಲ್ ಮಿಕ್ಸ್ ಆಗ್ತದೆ, ಜಾಸ್ತಿ ಬೇಯ್ತದಲ್ವ ಅದಕ್ಕೆ. ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲವನ್ನು ಹಾಕಿ ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೊಂದು ಒಗ್ಗರಣೆ ಕೊಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಪದಾರ್ಥ ರೆಡಿ ಆಗ್ತಿದೆ. ನೆಕ್ಸ್ಟ್ ನಾವೊಂದು ಮುಳ್ಳು ಸೌತೆದು ಸಲಾಡ್ ಮಾಡುವ ಅಂತ ಮುಳ್ಳು ಸೌತೆ ಕುಕ್ಕುಂಬರನ್ನು ನಾವು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಟೊಮೆಟೊ, ಈರುಳ್ಳಿ, ಆಮೇಲೆ ಕಾಯಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಷ್ಟನ್ನು ನಾವು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟನ್ನು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌಟಲ್ಲಾದರೆ ಸೌಟಲ್ಲಿ, ಕೈಯಲ್ಲಾದರೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸೈಡಲ್ಲಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಮತ್ತು ಇಲ್ಲಾದರೆ ಕೆಲವೊಬ್ರು ಆಗಲೇ ಮೊಸರು ಹಾಕ್ತಾರೆ. ನಾವು ಮಾತ್ರ ಊಟಕ್ಕೆ ಯಾವಾಗ ರೆಡಿ ಆಗ್ತದೆ ಊಟ ಮಾಡಲಿಕ್ಕೆ ಅಂತ ಆವಾಗಲೇ ಮೊಸರು ಹಾಕ್ತೇವೆ. ಸೊ ಇಷ್ಟೇ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಕುಕ್ಕುಂಬರ್ ಸಲಾಡ್ ರೆಡಿ ಆಗ್ತಿದೆ. ನೆಕ್ಸ್ಟ್ ನಾವೊಂದು ಬೆಂಡೆಕಾಯಿ ತಗೊಂಡು ಬಂದಿದ್ದೇವೆ. ಬೆಂಡೆಕಾಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಹುಳ ಇರ್ತದೆ ನೋಡ್ಕೋಬೇಕು. ನಂತರ ಕಟ್ ಮಾಡುವಾಗ ನೋಡ್ಕೋಬೇಕು ನಾವು, ಅದರಲ್ಲಿ ಒಳಗಡೆ ಹುಳ ಇರ್ತದೆ. ನಂತರ ನಾವು ಕಟ್ ಮಾಡಿ ಇಟ್ಕೊಂಡು ನಂತರ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಏನೆಲ್ಲ ಹಾಕ್ತೇವೆ ಅದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದ್ದೇವೆ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯನ್ನು ಕೂಡ ಹಾಕೋದು. ಬೆಂಡೆಕಾಯಿ ಯಾವಾಗಲೂ ಬಾಕಿ ತರಕಾರಿ ಪಲ್ಯ ಮಾಡುವಾಗ ನಾವು ಮೊದಲೇ ಕಟ್ ಮಾಡಿ ಇಟ್ಕೋತೇವೆ, ಆದರೆ ಬೆಂಡೆಕಾಯಿ ನಾವು ಯಾವಾಗ ನಮ್ಮದು ಕುಕ್ಕಿಂಗ್ ರೆಡಿ ಅಂತ ಆಗ್ತಿದೆ ಆಗಲೇ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ತುರಿದು ಇಟ್ಕೊಂಡಿರುವಂತಹ ತೆಂಗಿನಕಾಯನ್ನು ಸ್ವಲ್ಪ ಹಾಕೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಅಲ್ಲಿಗೆ ನಮ್ಮದು ಬೆಂಡೆಕಾಯಿ ಪಲ್ಯ ರೆಡಿ ಆಗ್ತದೆ. ಈಗ ನೋಡಿ ಇಲ್ಲಿ ನಮ್ಮದು ಸ್ಪೆಷಲ್ ಅಲ್ಲ, ಇದು ಕಾಮನ್ ಆಗಿರುವಂಥ ಕಡಲೆ ಮನೋಲಿ, ಕಡಲೆ ಮತ್ತು ತೊಂಡೆಕಾಯಿ. ಯಾವುದೇ ಪೂಜೆ ಇರಲಿ, ನಾನು ಮೊದಲೇ ಹೇಳ್ದಂಗೆ ಕಡಲೆ ಮನೋಲಿ ಅನ್ನೋದು ನಮ್ಮದು ಸ್ಪೆಷಲ್. ಎಲ್ಲ ಫಂಕ್ಷನ್ಗೆ ಕೂಡ ಇರ್ತದೆ ಕಡಲೆ ಮನೋಲಿ, ವೆಜ್ ಫುಡ್ ಆದರೆ. ಸೊ ಈಗ ನೋಡಿ ಕಡಲೆ ಮನೋಲಿ ಕೂಡ ಆಯಿತು, ಈಗ ನಮ್ಮದು ಪದಾರ್ಥ ರೆಡಿ ಆಗಿದೆ. ನೆಕ್ಸ್ಟ್ ಹಪ್ಪಳ ಉರಿತಾ ಇದ್ದಾರೆ. ಈಗ ಹಪ್ಪಳ ಕೂಡ ಇಷ್ಟು ಮಾಡಿ ಆಗಿದೆ. ಹಪ್ಪಳ ಕೂಡ ಹಾಗೆ ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಅದನ್ನೊಂದು ಪ್ಲಾಸ್ಟಿಕ್ಕಿಗೆ ಹಾಕಿ ಕಟ್ಟಿ ಇಟ್ಟಿದ್ರೆ ಅದೇನು ಏನಾಗಲ್ಲ, ನಮಗೆ ಕರ್ಕೂರು ಆಗ್ತದೆ. ಸೊ ನೆಕ್ಸ್ಟ್ ಈಗ ನೋಡಿ, ನಾನು ಮೊದಲೇ ಆಗಲೇ ಹೇಳಿದಲ್ವ ದೇವರಿಗೆ ಅರ್ಪಿಸುವಂತಹ ದೋಸೆ ಗಂಡಸರೇ ಮಾಡಬೇಕು ಅಂತ. ನಮ್ಮದು ಹಸ್ಬೆಂಡ್ ಮಾಡ್ತಿದ್ದಾರೆ ನೋಡಿ, ಬಾಳೆ ಇದ್ದು ದಿಂಡು ಇಟ್ಕೊಂಡಿದ್ದಾರೆ ಎಣ್ಣೆ ಹಚ್ಚಲಿಕ್ಕೆ ಅಂತ. ಇದು ನಾವು ಇಟ್ಟಿರುವಂಥ ಪಾತ್ರೆ ಎಲ್ಲವೂ ನಾವು ದೇವರಿಗೆ ಯೂಸ್ ಮಾಡುವಂಥ ಪಾತ್ರೆನೇ ಆಗಿರುತ್ತೆ. ವರಮಹಾಲಕ್ಷ್ಮಿ ಪೂಜೆಗೆ ಮತ್ತು ಗಣೇಶ ಚತುರ್ಥಿ ದಿನ ಮಾತ್ರ ಈ ಪಾತ್ರೆಗಳನ್ನು ತೆಗಿತೇವೆ. ಸೌಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಈ ದಿನ ಮಾತ್ರ ತೆಗೆಯೋದು. ಅವರೇ ಮಾಡ್ತಿದ್ದಾರೆ ನೋಡಿ. ದೋಸೆ ಸ್ವಲ್ಪ ದಪ್ಪನೇ ಆಗಬೇಕು, ಅದು ತುಂಬ ಸಣ್ಣ ಆಗಬಾರ್ದು, ಜಾಸ್ತಿ ನೀರು ಹಾಕಬಾರ್ದು. ಅದಕ್ಕೆ ನಾವು ಅದು ಮಾಡುವಾಗ ಒಂದು 2 ರೀತಿಯಲ್ಲಿ ಗ್ರೈಂಡ್ ಮಾಡಬೇಕಾಗ್ತದೆ. ಒಂದು ಸ್ವಲ್ಪ ನೀರು, ದೋಸೆಗೆ ಮಾಡುವಾಗೆ ನೀರು ಹಾಕಿ ಗ್ರೈಂಡ್ ಮಾಡುವಂಥದ್ದು ಅದೇ ಅಕ್ಕಿಯನ್ನು. ನಂತರ ಸ್ವಲ್ಪ ಅಕ್ಕಿಯನ್ನು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ನಾವು ನೀರು ಹಾಕುವಂತಿಲ್ಲ, ಸ್ವಲ್ಪ ತಿಕ್ಕಾಗಿ ಗ್ರೈಂಡ್ ಮಾಡುವಂಥದ್ದು. ಅದು ಈ ಥರ ತಿಂಡಿ ಮಾಡಲಿಕ್ಕೆ ಅದೊಂದು. ನಾವು ದೋಸೆ ಮಾಡಿರುವಂಥ ಕಾವಲಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ, ಜಾಸ್ತಿ ಅಂದರೆ ತುಂಬ ಏನಲ್ಲ, ದೋಸೆಗೆ ಹಚ್ಚೋದಕ್ಕಿಂತ ಜಾಸ್ತಿ ಎಣ್ಣೆಯನ್ನು ಹಾಕಿ ಆ ಎಣ್ಣೆಗೆ ನಾವು ಇದನ್ನು ಹಾಕುವಂಥದ್ದು. ನೋಡಿ ಮಾಡ್ತಿದ್ದಾರೆ ನೋಡಿ. ನಂತರ ಇದು ಚೆನ್ನಾಗಿ ರೋಸ್ಟ್ ಆಗೋ ತನಕ ಅದನ್ನು ಅದರಲ್ಲೇ ಇಡಬೇಕು. ಈಗ ನೋಡಿ ಅದು ರೆಡಿಯಾಗಿದೆ, ದೋಸೆ ಕೂಡ ರೆಡಿಯಾಗಿದೆ ಮತ್ತು ಆ ತಿಂಡಿ ಕೂಡ ರೆಡಿಯಾಗಿದೆ. ಇದಕ್ಕೆ ಉಪ್ಪು ಅಂಶ ಏನು ಹಾಕೋ ಹಾಗಿಲ್ಲ, ರುಚಿ ಅಂತೂ ನೋಡಲಿಕ್ಕೆ ಇಲ್ಲ. ಮೊದಲೇ ದೇವರಿಗೆ ಅಲ್ವ, ಅದೆಲ್ರಿಗೂ ಗೊತ್ತಿರುತ್ತೆ, ಆದರೂ ಹೇಳಿದ್ದು. ನೆಕ್ಸ್ಟ್ ನೋಡಿ ಉಪ್ಪು ಹಾಕಲಿಲ್ಲ, ಏನೂ ಹಾಕಲಿಲ್ಲ ನೋಡಿ, ಬಾಳೆ ಎಲೆಯಲ್ಲಿ ಹಾಕಿ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ನಾವು ರೆಡಿ ಮಾಡಿಟ್ಟಂತಹ ಅಡುಗೆ ರೆಡಿ ಆಗಿದೆ. 7 ಬಗೆಯದು, ಅಂದರೆ ಉಪ್ಪಿನಕಾಯಿ ಎಲ್ಲ ಸೇರಿಕೊಂಡು 7 ಆಗಿದೆ. ಸ್ವಲ್ಪ ಮೊಸರು, ಅದು ಶಾಸ್ತ್ರಕ್ಕೆ. ನಂತರ ಉಪ್ಪಿನಕಾಯಿ, ಆಮೇಲೆ ಪುದೀನ ಇದು ಚಟ್ನಿ, ನೆಕ್ಸ್ಟ್ ಸಲಾಡ್, ಬೆಂಡೆಕಾಯಿ ಪಲ್ಯ, ನಂತರ ಕಡಲೆ ತೊಂಡೆಕಾಯಿ ಸುಕ್ಕ, ಆಮೇಲೆ ಒಂದು ಸೌತೆಕಾಯಿ ಅದೇ ಸಾಂಬಾರು, ನಾವಿಲ್ಲಿ ಕೊದ್ದೆಲ್ಲ ಹೇಳ್ತೇವೆ ಇದಕ್ಕೆ. ನೆಕ್ಸ್ಟ್ ಪಾಯಸ ಹೆಸರುಬೇಳೆ ಇದು ಮಾಡಿರೋದು, ಹೆಸರುಬೇಳೆ ಮತ್ತು ಸಾಗು. ನೆಕ್ಸ್ಟ್ ನೋಡಿ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ.
ಸಂಪ್ರದಾಯವಾಗಿ ಬಾಳೆ ಎಲೆಯಲ್ಲಿ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೇವೆ ನೋಡಿ. ನೆಕ್ಸ್ಟ್ ನಾವು ಸ್ವೀಟ್ ಎಲ್ಲ ತುಂಬ ತಿಂದಿದ್ವಿ, ಹಾಗಾಗಿ ಊಟ ಜಾಸ್ತಿ ಸೇರಲಿಲ್ಲ, ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಾವು ಊಟ ಆದ ನಂತರ ಸ್ವಲ್ಪ ಆಚೆ ಹೋಗಿ ಮತ್ತೆ ಸಂಜೆ ಆಗುವಾಗ ನಮ್ಮದು ಇಲ್ಲಿ ಗಣೇಶ ಕೂರಿಸಿದ್ರು ನಮ್ಮೂರಲ್ಲಿ, ಅದರದ್ದು ಶೋಭಾಯಾತ್ರೆ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ, ಮನೆ ಹತ್ರನೇ ಬರ್ತದೆ ಅದು. ನೋಡಿ ಬಂದಿದೆ, ಇದು ಬಂದದಷ್ಟೇ, ಆಗಲೇ ಅದು 11 ಗಂಟೆ ಆಗಿತ್ತು ನೈಟ್. ತುಂಬ ಜನ ಇದ್ದರು ನೋಡಿ. ಮಳೆ ಬರ್ತಿದೆ, ಎಷ್ಟು ಮಳೆ ಬರ್ತಿತ್ತು, ಆದರೂ ತುಂಬ ಜನ ಇದ್ದರು. ಸಾರ್ವಜನಿಕ ಗಣೇಶೋತ್ಸವ ನೋಡಿ ಇದು. ಮತ್ತು ಸೈಡಲ್ಲಿ ಯಾರ್ದೋ ಒಂದು ಫೋಟೋ ಇತ್ತು, ಅದು ಮೊದಲು ಯಾರೋ ಮಾಡಿರೋದಂತೆ. ಫಸ್ಟ್ ಗಣೇಶ ಅಲ್ಲಿ ಕೂರಿಸಿರೋದು ಯಾರು ಅಂತ ಹಾಕಿದ್ರು ಅದರಲ್ಲಿ. ನೆಕ್ಸ್ಟ್ ಗಣೇಶ ಕೂರಿಸಿದ್ದಾರೆ ನೋಡಿ, ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ತುಂಬ ಮಳೆ ಬರ್ತಿತ್ತು, ಸೊ ನಮಗೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಲಿಕ್ಕೆ ಆಗಲಿಲ್ಲ. ನಾವು ಮತ್ತೆ ಮನೆಗೆ ಬಂದ್ವಿ. ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.